ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹಿಟ್ಲರ್ ಕಲ್ಯಾಣ ಭಾಗ 84. ಅಕ್ಷತಾ, ಹಾಸ್ಯನ ನಾನು ಗಂಭೀರವಾಗಿ ಹೇಳ್ತಾ ಇದ್ದೇನೆ. ನೀವು ಈ ಮದುವೆ ಮಾಡಿಕೊಳ್ಳಲು ಸಾಧ್ಯ ಇಲ್ಲ ಅಂತ ಆವೇಶದಿಂದ ಹೇಳಿದ್ಲು. ಛೇ, ನಾನು ಸಿಲ್ಲಿಯಾಗಿ ಅಂದ್ಕೊಂಡೇನೆ. ನಿನ್ನ ಚಿಕ್ಕ ಡಸ್ಕಿ ಮುಖಕ್ಕೆ ಗಂಭೀರ ಮುಖ ಹೊಂದಿಕೆಯಾದಿಲ್ಲ. ಹೋಗಿ ರಂಗಮ್ಮ ಡಿನ್ನರ್ನ ತರಲು ಹೇಳು. ಬೇಗ ತಿನ್ನಿಸಿದ್ರೆ ಮಲಗ್ತೇನೆ, ಬೆಳಗ್ಗೆ ಶೂಟಿಂಗ್ ಇದೆ, ಬೇಗ ಹೋಗಬೇಕು ಅಂದನು ಸೌರಭ್. ನಾನೇಕೆ ತಿನ್ನಿಸೋದು? ನಾನು ತಿನ್ನಿಸೋದಿಲ್ಲ. ಕರೆದುಕೊಂಡು ಬಂದಿದ್ದೀರಲ್ಲ ನಿಮ್ಮ ಮಾವನ ಮಗಳನ್ನು ಅವಳಿಗೆ ತಿನ್ನಿಸಲು ಹೇಳಿ. ನೀನು ಮಗುವನ್ನು ಹೆತ್ತುಕೊಟ್ಟು ಹೋದ ನಂತರ ಪ್ರತಿದಿನ ತಿನ್ನಿಸೋದು ಅವಳೇ ಅಲ್ವಾ? ಈಗಿನಿಂದಾನೇ ಅವಳಿಗೆ ಆ ಕಷ್ಟ ಯಾಕೆ ಹೇಳು? ಮೊದಲೇ ನೋಡಿದೀಯಾ ಎಷ್ಟು ನಾಜೂಕಾಗಿ, ತೆಳ್ಳಗೆ, ಬಿಳಿಯಾಗಿ, ಮುದ್ದಾಗಿದ್ದಾಳೆ. ನಿನಗೆ ಗೊತ್ತಲ್ಲ, ನನಗೆ ತಿನ್ನಿಸುವಾಗ ನನ್ನ ಕೈಗಳು ಸಮಾಧಾನ ಆಗಿರೋದಿಲ್ಲ ಅಂತ. ಸೂಕ್ಷ್ಮವಾದ ನಿನ್ನ ತಂಗಿ ಅವಳ ತಾಯಿಯ ಆಪ್ತ ಸಂಬಂಧಿಯ ಮಗಳು. ದೇಹ ನನ್ನ ಒರಟು ಸ್ಪರ್ಶಕ್ಕೆ ತಡೆದುಕೊಳ್ಳಲಾಗದೆ ಕಂದಿ ಹೋಗುತ್ತದೆ. ಅದಕ್ಕಾಗಿಯೇ ಮದುವೆಯಾಗುವವರೆಗೆ ಒಂದೊಂದಾಗಿ ನಿಧಾನವಾಗಿ ನೀನೇ ಅವಳಿಗೆ ಕಲಿಸು ಎಂದನು ಸೌರಭ್. ಸೌರಭ್ ಮಾತುಗಳನ್ನು ಕೇಳಲಾಗದಂತೆ ಕಿವಿಯನ್ನು ಗಟ್ಟಿಯಾಗಿ ಮುಚ್ಚಿಕೊಂಡು, ಸೌರಭ್ ಅವರೇ, ನನಗೆ ಹುಚ್ಚು ಹಿಡಿತಾ ಇದೆ. ಪ್ಲೀಸ್, ನೀವು ಮತ್ತೆ ಮದುವೆ ಎಂಬ ಕಲ್ಪನೆಯನ್ನು ಮರೆತುಬಿಡಿ. ಸಂವೇದಳನ್ನು ಇಲ್ಲಿಂದ ಕಳುಹಿಸಿಬಿಡಿ. ಇಲ್ಲ ಅಂದರೆ ನಾನು ಏನು ಮಾಡ್ತೇನೆ ನನಗೆ ಗೊತ್ತಿಲ್ಲ ಎಂದು ಗುರಾಯಿಸಿ ಹೇಳಿ ಬೆಡ್ ಹತ್ತಿದ್ಲು ಪಾಪ. ಪಿಚ್ಚಿ ಡಸ್ಕಿ, ಡಿನ್ನರ್ ಮಾಡಿ ಟ್ಯಾಬ್ಲೆಟ್ ಹಾಕ್ಕೊಂಡಿದ್ಯಾ? ಅರೆ ಆನ್ಸರ್ ಕೊಡು, ಇಲ್ಲಾಂದರೆ ಸಾಯಿಸ್ತೀವಿ. ನನ್ನ ಕೈಯಲ್ಲಿ ನೀನು ಸಾಯ್ತೀಯ. ನಿಜವಾಗಿಯೂ ಎಲ್ಲಿ ಮತ್ತೆ ಶಿಕ್ಷೆ ಎಂದು ಹೇಳ್ತಾನೋ ಎಂಬ ಭಯದಿಂದ ಹೊದಿಕೆ ತೆಗೆಯದೇನೆ ನನಗೆ ಏನೂ ಬೇಡ. ಹೋಗಿ ನೀವು ನಿಮ್ಮ ಮಾವನ ಮಗಳು ಅಲ್ಲಲ್ಲ, ನಿಮ್ಮ ನಾದನಿ ತಿನ್ನಿ ಅಂದ್ಲು. ರಂಗಮ್ಮ ಬಂದು ಡಿನ್ನರ್ನ ಕೊಟ್ಟು ಹೋದ್ಲು. 3 ನಿಮಿಷಗಳಲ್ಲಿ ಎದ್ದು ನೀನು ತಿನ್ನುತ್ತಾ ನನಗೆ ತಿನ್ನಿಸದೇ ಇದ್ದರೆ 4ನೇ ನಿಮಿಷ ನೀನು ಊಹಿಸಲಾಗದ ಘಟನೆ ನಡೆಯುತ್ತದೆ ಎಂದು ಎಚ್ಚರಿಸಿದನು ಸೌರಭ್. ಡಸ್ಕಿ ಬೆಡ್ಶೀಟ್ ಒಳಗಡೆ ಟೆನ್ಷನಿಂದ ಉಗುರು ಕಚ್ಚುತ್ತಾ, ಊಹಿಸಲಾಗದ್ದ ಅಂದರೆ ಏನು ಮಾಡ್ತಾರೆ ಎಂದು ಯೋಚಿಸ್ತಾ ಇದ್ದಾಗ ಅದನ್ನೇ ಹೇಳಿದೆ. ನೀನು ಯೋಚಿಸಬೇಡ, ನಿನ್ನ ಊಹೆಗೂ ಸಿಗದಂಥದ್ದು ಎಂದು. ಈಗಾಗಲೇ 1 ನಿಮಿಷ ಮುಗಿದಿದೆ, ಇನ್ನು ಕೇವಲ 2 ನಿಮಿಷ ಬಾಕಿ ಇದೆ. ಕೊನೆಯ 1 ನಿಮಿಷ ಎಂದು ಸೌರಭ್ ಧ್ವನಿ ಕೇಳಿ ಏನು ಮಾಡ್ತಾನೋ ಏನೋ ಎಂಬ ಭಯದಿಂದ ಬುದ್ಧಿವಂತಿಕೆಯಿಂದ ಎದ್ದು ಪ್ಲೇಟ್ನಲ್ಲಿ ಫುಡ್ ಹಾಕಿಕೊಂಡು ಬಂದು ಅವನ ಲ್ಯಾಪ್ಟಾಪ್ನಲ್ಲಿ ಸೆಟಲ್ ಆಗಿ ಅದನ್ನು ತಿನ್ನುತ್ತಾ ಅವನಿಗೂ ತಿನ್ನಿಸಿದ್ಲು. ವಿಕ್ರಾಂತ್ ಬರುವ ಹೊತ್ತಿಗೆ ತುಂಬ ತಡವಾಗಿತ್ತು. ಮೇಲಾಗಿ ಸಂವೇದ ಕೂಡ ಬೇಗ ಡಿನ್ನರ್ನ ಮಾಡಿ ಮಲಗಿದ್ದರಿಂದ ಸಂವೇದ ಬಂದ ವಿಷಯ ಆಗ ವಿಕ್ರಾಂತ್ಗೆ ಆ ರಾತ್ರಿ ತಿಳಿಯಲಿಲ್ಲ. ಮರುದಿನ ಬೆಳಗ್ಗೆ ಸೌರಭ್ ಶೂಟಿಂಗ್ಗೆ ರೆಡಿ ಆಗ್ತಾ ಇದ್ದಾಗ, ಸೌರಭ್ ಅವರೇ, ನಾನು ಕೂಡ ನಿಮ್ಮೊಂದಿಗೆ ಬರ್ತೇನೆ ಇಂದು ಅಂತ ಹೇಳಿದ್ಲು ಅಕ್ಷತಾ. ಯಾಕೆ? ಏನು ಅವಶ್ಯಕತೆ ಇಲ್ಲ, ಸುಮ್ಮನೆ ಕುಳಿತುಕೋ. ಅಷ್ಟೊಂದು ಟೈಮ್ ಪಾಸ್ ಆಗದೆ ಇದ್ದರೆ ಬುಕ್ಸ್ ತೆಗೆದುಕೊಂಡು ಓದು. ಇತ್ತೀಚೆಗೆ ಒಮ್ಮೆಯೂ ನೀನು ಬುಕ್ಸ್ ಹಿಡಿದಿದ್ದು ಕಾಣ್ತಿಲ್ಲ. 3 ತಿಂಗಳಲ್ಲಿ ಎಕ್ಸಾಮ್ ಇವೆ. ಕೊನೆಯ ಸಮಯದಲ್ಲಿ ಕೇವಲ 60% ಅಲ್ಲದೆ ಈ ಬಾರಿ ಅಟ್ಲೀಸ್ಟ್ ಒಂದು 10% ಆದರೂ ಹೆಚ್ಚಿಸಲು ಪ್ರಯತ್ನಿಸು ನಿನ್ನ ಮಾರ್ಕ್ಸನ್ನು. ಜಿಲ್ಲಾ ಮಟ್ಟದಲ್ಲಿ ನೀನು ಪಾಸಾಗುವ ಅವಶ್ಯಕತೆ ಏನಿಲ್ಲ ಎಂದು ಹೇಳಿದೆ ಎಂದು ಸಂಪೂರ್ಣವಾಗಿ ಬಿಲೋ ಅವರೇಜ್ ಸ್ಟೂಡೆಂಟ್ ರೀತಿ ತಯಾರಾಗಿದ್ದೀಯ. ಸ್ವಲ್ಪ ನಿನ್ನ ಚಿಕ್ಕ ಬುದ್ಧಿಯನ್ನು ದೇಶದ ರಾಜಕೀಯದ ಮೇಲೆ ಅಲ್ಲದೆ ನಿನ್ನ ಬುಕ್ಸ್ ಮೇಲೆ ಇಡು. ಕನಿಷ್ಠ ಆ ವಿದ್ಯಾಭ್ಯಾಸವಾದರೂ ನಿನಗೆ ಉಳಿದೀತು ಅಂತ ಗಂಭೀರವಾಗಿ ಹೇಳಿ ಕೋಣೆಯಿಂದ ಹೊರಗಡೆ ಬಂದನು ಸೌರಭ್. ಸೌರಭ್ನ ಹಿಂದೆಯೇ ಅಕ್ಷತಾ, ಪ್ಲೀಸ್ ಸೌರಭ್ ಅವರೇ, ಇಂದು 1 ದಿನ ಎಂದು ಬೇಡ್ಕೊಳ್ತಾ ಇದ್ಲು. ಸೌರಭ್ನ ಕೈಯನ್ನು ಹಿಡಿದು ಗೋಗರಿತಾ ಇದ್ದಾಗ ಅಕ್ಷತಾಳನ್ನು ಅಸಹ್ಯವಾಗಿ ನೋಡಿ, ಸ್ಯಾಮ್ ರೆಡಿನಾ? ಕೆಳಗಡೆ ಇಳಿಯದೆಯೇ ರೈಲಿಂಗ್ ಬಳಿ ನಿಂತು ಕೂಗಿ ಹೇಳಿದನು ಸೌರಭ್. ಶ್ಯಾಮ್ ಅಂದರೆ ಸಂವೇದ. ಆಗ ಅಲ್ಲಿ ಸಂವೇದ, ಬಾವಾ, ನಾನು ರೆಡಿ ಎಂದು ಹೊರಗಡೆ ಬಂದು ಕೂಗಿ ಹೇಳಿದ್ಲು ಸಂವೇದ. ನಿದ್ದೆಯಿಂದ ಎದುರು ಬೆಡ್ ಮೇಲೆ ಉರುಳ್ತಾ ಇದ್ದ ವಿಕ್ರಾಂತ್ ಸಂವೇದಳ ಧ್ವನಿ ಕೇಳಿ ಇದೇನು ಇದು ಆ ಸ್ಯಾಮ್ ಧ್ವನಿಯಂತೆ ಇದೆಯಲ್ಲ ಎಂದುಕೊಂಡ್ರು. ಛೇ, ನಾನೇನೋ ತಪ್ಪು ತಿಳ್ಕೊಳ್ತಾ ಇದ್ದೇನೆ. ಆದರೂ ಅವಳು ಯಾಕೆ ಇಲ್ಲಿಗೆ ಬರ್ತಾಳೆ ಎಂದು ಅಂದ್ಕೊಂಡ್ರು. ಏನೋ ಒಂದು ಕಾರಣಕ್ಕೆ ಸುಮ್ಮನೆ ಬಿಡಲು ಮನಸ್ಸು ಬಾರದೆ
ಬೆಡ್ ಮೇಲೆ ಇದ್ದವನು ಆ ಕಡೆ ಈ ಕಡೆ ಬಿದ್ದು ಹೊರಗಡೆ ಬಂದನು ವಿಕ್ರಾಂತ್. ಹೊರಗೆ ಬಂದ ಸಂವೇದಳನ್ನು ನೋಡಿ ಸೌರಭ್ನ ಪಕ್ಕದಲ್ಲಿ ಇದ್ದ ಅಕ್ಷತಾಳ ಕಣ್ಣುಗುಡ್ಡೆಗಳು ಎರಡೂ ಹೊರಗೆ ಬಂದಂತಾದವು. ಸ್ಲೀವ್ಲೆಸ್ ಮಿನಿ ಫ್ರಾಕ್ನಲ್ಲಿ ಫುಲ್ ಮೇಕಪ್ನೊಂದಿಗೆ ಪಾಶ್ ಲುಕ್ನಲ್ಲಿದ್ದ ಸಂವೇದಳನ್ನು ನೋಡಿ ಕೋಪದಿಂದ ಮುಷ್ಟಿ ಬಿಗಿದು ಹಲ್ಲು ಕಚ್ಚುತ್ತಾ ನೋಡ್ತಾ ಇದ್ದನು ವಿಕ್ರಾಂತ್. ವಾಹ್, ಲುಕಿಂಗ್ ಪ್ರೆಟಿ ಬೇಬಿ ಎಂದು ಕಣ್ಣು ಹೊಡೆದನು ಸೌರಭ್. ಛೀ, ಹೋಗಿ ಬಾವ, ನೀವು ಅತಿಯಾಗಿ ಎಂದು ಮೆಲುಕು ತಿರುಗಿದ್ಲು ಸ್ಯಾಮ್. ನಾನು ನಿಮ್ಮೊಂದಿಗೆ ಬರ್ತೇನೆ ಅಂದು ಅಕ್ಷತಾ ಅಳುವಿನ ಮುಖದಿಂದ. ಮತ್ತೆ ಒಂದು ಮೆಟ್ಟಿಲು ಕೆಳಗಡೆ ಇಳಿದು, ನೋಡು, ನಿನ್ನನ್ನು ನೇರವಾಗಿ ವೀಲ್ ಚೇರ್ನಲ್ಲೇ ಕೂರಿಸ್ತೇನೆ ಅಂತ ಕೋಪದಿಂದ ಹೇಳಿ ಅಕ್ಷತಾಳ ಕೈಯನ್ನು ಬಿಡಿಸಿಕೊಂಡು ಕೆಳಗಡೆ ಇಳಿದು ಸ್ಯಾಮ್ ಮುಂದೆ ಹೋಗಿ ಕಮ್ ಸ್ವೀಟಿ ಎಂದು ಕೈ ಮುಂದೆ ಇಟ್ಟನು ಸೌರಭ್. ನಾಚಿಕೆ ಪಡ್ತಾ ಥ್ಯಾಂಕ್ಸ್ ಬಾಬಾ ಎಂದು ಸೌರಭ್ ಕೈಯಲ್ಲಿ ಕೈ ಹಾಕಿದ್ಲು ಸಂವೇದ. ಅಷ್ಟೇ, ಅಕ್ಷತಾಳ ಮುಖ ಕಪ್ಪಿ ಹೋಗಿ ವಿಕ್ರಾಂತ್ನ ಫ್ಯೂಸ್ಗಳು ಹಾರಿ ಹೋದವು. ಸೌರಭ್ನೊಂದಿಗೆ ಹೆಜ್ಜೆ ಹಾಕ್ತಾ ವಿಕ್ರಾಂತ್ನನ್ನು ನೋಡದೇನೆ ಹೋಗ್ತಾ ಇದ್ದ ಸಂವೇದಳನ್ನು ನೋಡಿ ಕೋಪದಿಂದ ಹಲ್ಲು ಬಿಗಿದು ಸಂವೇದ ಎಂದು ಗಟ್ಟಿಯಾಗಿ ಕೂಗಿದನು ವಿಕ್ರಾಂತ್. ವಿಕ್ರಾಂತ್ನ ಧ್ವನಿಗೆ ಬೆಚ್ಚಿಬಿದ್ದ ಸಂವೇದ ಭಯಪಟ್ಟು ನಡುಗ್ತಾ ಇದ್ರೆ ಸೌರಭ್ ಸಂವೇದಳ ಕೈಯನ್ನು ನಿಧಾನವಾಗಿ ಒತ್ತಿ ಧೈರ್ಯವನ್ನು ತುಂಬಿದನು. ಮೆಲ್ಲಗೆ ತಲೆ ಎತ್ತಿ ನೋಡಿದ ಸಂವೇದ ಆಗಲೇ ಅಲ್ಲಿ ವಿಕ್ರಾಂತ್ನನ್ನು ನೋಡಿದಂತೆ, ಬಾವಾ ನೀನಿಲ್ಲಿ ಎಂದು ವಿಕ್ರಾಂತ್ನನ್ನು ನೋಡಿ ಒಂದು ಶಾಕಿಂಗ್, ವಿಚಿತ್ರ ಮತ್ತು ಮುಗ್ಧತೆಯನ್ನು ಬೆರೆಸಿದ ಎಕ್ಸ್ಪ್ರೆಷನ್ನ ಕೊಟ್ಲು. ಮತ್ತೆ ತಕ್ಷಣವೇ, ಇದೇನು ಬಾವಾ, ನಿನಗೆ ಏನಾಗಿದೆ, ಈ ಪೆಟ್ಟುಗಳು ಏನು ಎಂದು ಏನೂ ಗೊತ್ತಿಲ್ಲದಂತೆ ಕೇಳಿದ್ಲು. ಪೆಟ್ಟುಗಳ ಬಗ್ಗೆ ಕೇಳ್ತಾ ಇದ್ದಂತೆ ವಿಕ್ರಾಂತ್ ಸ್ವಲ್ಪ ಟೆನ್ಷನಿಂದ ಏನು ಹೇಳಬೇಕೆಂದು ಅರ್ಥ ಆಗದೆ, ಏನು ಹೇಳಿದರೆ ಏನು ಹೊರಬೀಳ್ತದೋ ಎಂಬ ಟೆನ್ಷನಿಂದ ನುಂಗುತ್ತಾ ಆ ಟೆನ್ಷನನ್ನು ಮುಚ್ಚಿ ಹಾಕಲು ಕೋಪ ಎಂಬ ಮಾಸ್ಕ್ ಹಾಕ್ಕೊಂಡು, ನೀನು ಅಲ್ಲ ಅದನ್ನು ಕೇಳಬೇಕಾದವಳು, ನಾನು. ನೀನು ಯಾಕಾಗಿ ಇಲ್ಲಿ ಇದೆಯಾ? ಹಾಸ್ಟೆಲ್ನಲ್ಲಿ ಇರದೆ ಇಲ್ಲಿಗೆ ಯಾಕೆ ಬಂದೆ? ಹೇಗೆ ಬಂದೆ? ಯಾವಾಗ ಬಂದೆ ಎಂದನು. ಅದು ಬಾವ, ಮೊನ್ನೆ ನನ್ನನ್ನು ಸೌರಭ್ ಬಾವ ಭೇಟಿಯಾದರು. ಹಾಸ್ಟೆಲ್ನಲ್ಲಿ ಇರೋದು ಯಾಕೆ, ನಮ್ಮ ಮನೆಯಲ್ಲಿ ಇರು ಅಂದರು. ನಾನು ಮುಜುಗರ ಪಡ್ತಾಯಿದ್ರೆ ಬಾವನೇ ಇಲ್ಲಿಗೆ ಕರ್ಕೊಂಡು ಬಂದರು ಎಂದು ಸಂವೇದ ಮೆಲುಕು ತಿರುಗುತ್ತಾ ಹೇಳಿದ್ಲು. ಸಂವೇದಳ ಬಾಯಿಂದ ಸೌರಭ್ನನ್ನು ಬಾವ ಎಂದು ಕರೀತಾ ಇದ್ದಾಗ ಅಕ್ಷರಶಃ ವಿಕ್ರಾಂತ್ಗೆ ಎಲ್ಲೋ ಹೊಗೆ ಬರ್ತಾಯಿದ್ರೆ ಕೋಪದಿಂದ ತಣ್ಣನೆ ನೀರು ಎರಚುತ್ತಾ, ಅವನು ಬಾ ಅಂದರೆ ನಾಚಿಕೆ ಇಲ್ಲದೆ ಬಂದುಬಿಡೋದೇನಾ? ಆದರೂ ನಿನ್ನ ಡ್ರೆಸ್ ಏನು, ಈ ವೇಷಭೂಷಣ ಏನು, ಎಲ್ಲಿಗೆ ಹೋಗ್ತಾ ಇದೀಯಾ ನೀನು ಎಂದು ನಾನ್ ಸ್ಟಾಪಾಗಿ ಪ್ರಶ್ನೆಗಳನ್ನು ಕೇಳಿದನು ವಿಕ್ರಾಂತ್. ಅದು ವಿಕ್ರಾಂತ್ ಬಾವ, ನಿನಗೆ ಗೊತ್ತಲ್ಲ ನನಗೆ ಮಾಡ್ಲಿಂಗ್ ಅಂದರೆ ಇಷ್ಟ, ಎಷ್ಟು ಇಂಟ್ರೆಸ್ಟಿಂಗ್ ಎಂದು. ಅದೇ ವಿಷಯ ನಿನ್ನೆ ಭಾವನವರಿಗೆ ಹೇಳಿದೆ. ಅವರು ತಕ್ಷಣ ಬಾವ ತನ್ನೊಂದಿಗೆ ಒಂದು ಆ್ಯಡ್ ಫಿಲಮ್ನಲ್ಲಿ ಆ್ಯಕ್ಟ್ ಮಾಡಲು ಆಫರ್ನ ಕೊಟ್ಟರು ಅಂದ್ಲು. ಈಗ ಭಾವನೊಂದಿಗೆ ಸ್ಕ್ರೀನ್ ಟೆಸ್ಟ್ಗೆ ಹೋಗ್ತಾ ಇದ್ದೇನೆ. ಅಸಲಿಗೆ ಭಾವನ ರೆಕಮೆಂಡೇಶನ್ ಸಾಕು, ಯಾವುದೇ ಸ್ಕ್ರೀನ್ ಟೆಸ್ಟ್ ಅವಶ್ಯಕತೆ ಇಲ್ಲ ಅಂದರು. ಆದರೆ ನಾನೇ ಸ್ವಲ್ಪ ಎಕ್ಸ್ಪೀರಿಯೆನ್ಸ್ ಮಾಡಿದಂತೆ ಇರುತ್ತೆ. ಮೇಲಾಗಿ ಒಂದೇ ಬಾರಿಗೆ ಕ್ಯಾಮರಾ ಮುಂದೆ ನೇರವಾಗಿ ಮಾಡೋದಾದರೆ ಕಷ್ಟ ಅಲ್ವಾ? ಅದಕ್ಕೆ ಮೊದಲು ಸ್ವಲ್ಪ ಪ್ರಾಕ್ಟೀಸ್ ಮಾಡಿದರೆ ನರ್ವಸ್ ಫೀಲ್ ಇರೋದಿಲ್ಲ ಅಲ್ವಾ? ಒಂದು ಬಾರಿ ಅಲ್ಲಿನ ಪೊಸಿಷನ್ ಕೂಡ ನೋಡಿದಂತೆ ಆಗುತ್ತದೆ ಎಂದು ಹೋಗ್ತಾ ಇದ್ದೇನೆ ಎಂದು ಅದೇ ಮುಗ್ಧ ಮುಖದಿಂದ ಹೇಳಿದ್ಲು ಸಂವೇದ. ಸಂವೇದಳ ಮಾತುಗಳಿಗೆ ವಿಕ್ರಾಂತ್ ಕೋಪದಿಂದ ಹಲ್ಲು ಕಚ್ಚುತ್ತಾ, ಮಾಡ್ಲಿಂಗ್? ನೀನು ಮಾಡ್ಲಿಂಗ್ ಮಾಡೋದು ನನಗೆ ಇಷ್ಟ ಇಲ್ಲ ಎಂದು ನಿನಗೆ ಗೊತ್ತಲ್ಲ ಸಂವೇದ ಎಂದನು. ಅಲ್ಲಿವರೆಗೆ ಸೈಲೆಂಟ್ ಆಗಿದ್ದ ಸೌರಭ್ ಇನ್ನೂ ಕಣಕ್ಕೆ ಇಳಿದು, ನಿನ್ನ ಈ ಬೇಡದ ಇಷ್ಟ ಯಾರಿಗೆ ಬೇಕೋ? ಇಲ್ಲಿ ಅವಳು ಈಗ ನನ್ನ ನಾದಿನಿ. ಅವಳಿಗೆ ಇಷ್ಟ ಇರುವ ಕೆರಿಯರ್ನಲ್ಲಿ ಅವಳು ಮುಂದೆ ಹೋಗ್ತಾಳೆ. ಬೇಡ ಎಂದು ಹೇಳಲು ನೀನು ಯಾರು ಬೇಕು ಅನ್ನೋಕೆ ಬಂದು ನಿಲ್ಲಿಸ್ಬಿಟ್ಟ. ನಾನು ಅವಳ ಭಾವ ಎಂದು ಪಟ್ಟು ಹಿಡಿದು ಹೇಳಿದನು ವಿಕ್ರಾಂತ್. ಅಲ್ಲೇ ಇದು ನಮ್ಮ ವೈಯಕ್ತಿಕ ವಿಷಯ, ಮಧ್ಯದಲ್ಲಿ ನಿನ್ನ ಹಸ್ತಕ್ಷೇಪ ಅನಾವಶ್ಯಕ ಎಂದು ಕೋಪದಿಂದ ಹೇಳಿದನು ವಿಕ್ರಾಂತ್. ಅದೇ ನಾನು ಹೇಳ್ತಾ ಇರೋದು, ನೀನು ಕೇವಲ ಅವಳ ಭಾವ ಮಾತ್ರ, ಹಾಗೆಯೇ ನಾನು ಕೂಡ ಅವಳ ಭಾವನೇ. ಅವಳ ಇಷ್ಟವನ್ನು ನಿರಾಕರಿಸುವ ಹಕ್ಕು, ಅವಳ ಭವಿಷ್ಯವನ್ನು ಶಾಸನ ಮಾಡುವ ಹಕ್ಕು ನಮ್ಮಿಬ್ಬರಿಗೂ ಇಲ್ಲ. ಆದರೆ ಅವಳು ಅಂದುಕೊಂಡಿದ್ದನ್ನು ಸಾಧಿಸಲು ಸಹಾಯ ಮಾಡುವ ಜವಾಬ್ದಾರಿ ಮಾತ್ರ ಇಬ್ಬರಿಗೂ ಇದೆ. ಅದರಲ್ಲಿ ನೀನೊಬ್ಬ ಬೇಜವಾಬ್ದಾರಿಯಾಗಿ ಇದೆಯಾ, ಬಟ್ ನಾನು ಜವಾಬ್ದಾರಿ ತಿಳಿದವನು. ಅದಕ್ಕೆ ಅವಳ ಭವಿಷ್ಯಕ್ಕಾಗಿ ಯೋಚಿಸ್ತಾ ಇದ್ದೇನೆ. ನನಗೆ ಅಧಿಕಾರ ಇಲ್ಲದೆ ಇರೋದು ಏನು? ನಾನು ಕೇವಲ ಅವಳ ಭಾವ ಮಾತ್ರವೇ. ಇಲ್ಲ, ನಾನು
ಭಾವ ಮಾತ್ರ ಅಲ್ಲ, ನಾನು ನಾನು ಎಂದು ನಿಲ್ಲಿಸಿದನು ವಿಕ್ರಾಂತ್. ಹಾಂ ಹೇಳು, ನೀನೇನು? ನೀನು ಈಗ ಕೇವಲ ಅವಳ ಭಾವ ಮಾತ್ರ. ಆದರೆ ನಾನು ಈಗ ಭಾವ, ಭವಿಷ್ಯದಲ್ಲಿ ಇನ್ಫ್ಯಾಕ್ಟ್ ಅವಳಿಗಾಗಿ ಯೋಚಿಸಬೇಕಾದವನು ಕೂಡ ನಾನೇ ಅಲ್ವಾ? ಭವಿಷ್ಯದಲ್ಲಿ ಎಂದು ಲೈಟ್ ಸೈಡ್ ಸ್ಮೈಲ್ ಮಾಡಿ ಹೇಳಿದನು ಸೌರಭ್. ವಾಟ್? ಅವಳ ಭವಿಷ್ಯಕ್ಕಾಗಿ ನೀನು ಯೋಚಿಸೋದು ಯಾಕೆ? ಅನುಮಾನದಿಂದ ಕೇಳಿದನು ವಿಕ್ರಾಂತ್. ಅದನ್ನು ನಿನಗೆ ಯಾಕೆ ಹೇಳಬೇಕು? ಕಮಾನ್ ಸಂವೇದ, ನಮಗೆ ಟೈಮ್ ಆಗ್ತಾಯಿದೆ, ಹೋಗೋಣ ಬಾ ಎಂದು ಅವಳನ್ನು ಕರೆದುಕೊಂಡು ಹೆಜ್ಜೆ ಮುಂದೆ ಇಟ್ಟನು ಸೌರಭ್. ವಿಕ್ರಾಂತ್ ಸಂವೇದಳ ಕೈಯನ್ನು ಗಟ್ಟಿಯಾಗಿ ಹಿಡಿದು, ಸಂವೇದ, ನಿನ್ನೊಂದಿಗೆ ಮಾತಾಡಬೇಕು, ಒಳಗಡೆ ಬಾ ಎಂದನು. ಸಂವೇದಳ ಭುಜದ ಮೇಲಿದ್ದ ಸೌರಭ್ ಕೈಯನ್ನು ನೋಡುತ್ತಾ ದವಡೆ ಬಿಗಿದು, ನೋ, ಅವಳು ಎಲ್ಲಿಗೂ ಬರೋದಿಲ್ಲ. ಏನಾದರೂ ಮಾತಾಡಬೇಕು ಅನ್ನೋದಿದ್ರೆ ಇಲ್ಲೇ ಹೇಳು. ನನಗೆ ಮತ್ತು ನನ್ನ ಸಂವೇದಾಗೆ ಮಧ್ಯೆ ಸೀಕ್ರೆಟ್ಸ್ ಏನೂ ಇರಬಾರ್ದು ಎಂದನು ಸೌರಭ್. ಸಂವೇದ, ಬರ್ತೀಯಾ ಇಲ್ವಾ ಎಂದು ಅವಳ ಕೈ ಹಿಡಿದು ಗಟ್ಟಿಯಾಗಿ ಎಳೆಯಲು ಹೋದನು ವಿಕ್ರಾಂತ್. ಆದರೆ ಸೌರಭ್ ಅವನಿಗೆ ಆ ಚಾನ್ಸ್ ಕೊಡದೆ ಸಂವೇದಳನ್ನು ಒಂದೇ ಉದ್ವೇಗದಿಂದ ತನ್ನ ಕಡೆಗೆ ಎಳೆದನು. ತಕ್ಷಣವೇ ಬಂದು ಸೌರಭ್ನ ಎದೆಯ ಮೇಲೆ ಬಿದ್ಲು ಸಂವೇದ. ಅದನ್ನು ನೋಡಿದ ವಿಕ್ರಾಂತ್ ಕೋಪ ಹೆಚ್ಚಾಗಿ ಸಂವೇದಳ ಕೈ ಬಿಟ್ಟು ಮುಷ್ಟಿ ಬಿಗಿದು ಪಕ್ಕದಲ್ಲಿದ್ದ ಗೋಡೆಗೆ ಗಟ್ಟಿಯಾಗಿ ಒಂದು ಪಂಚ್ ಕೊಟ್ಟನು. ತನ್ನ ಶಕ್ತಿ ಎಲ್ಲವನ್ನ ಉಪಯೋಗಿಸಿ. ಅವನ ಕೈಯಿಂದ ರಕ್ತ ಸೋರ್ತಾ ಇದ್ರೆ ಸಂವೇದ ಮರ್ಯಾದೆಯಿಂದ ಹೇಳ್ತಾ ಇದ್ದೇನೆ, ಈ ಫಿಲಮ್ ಮಾಡೆಲಿಂಗ್ ಅಂತ ನಾಟಕ ಮಾಡದೆ ಚೆನ್ನಾಗಿ ಹೋಗಿ ನಿನ್ನ ಓದುವ ಕೆಲಸ ನೀನು ಮಾಡು. ಹಾಗಲ್ಲದೆ ಶೂಟಿಂಗ್ ಅಂತ ಆ್ಯಕ್ಟಿಂಗ್ ಅಂತ ಹುಚ್ಚುಚ್ಚು ವೇಷ ಹಾಕಿದರೆ ಮಾವನಿಗೆ ಹೇಳಬೇಕಾಗುತ್ತೆ ಎಂದನು ವಿಕ್ರಾಂತ್. ವಿಕ್ರಾಂತ್ನ ಎಚ್ಚರಿಕೆಗೆ ಸೌರಭ್ ಗಟ್ಟಿಯಾಗಿ ನಗುತ್ತಾ, ಏನೋ ಬ್ಲ್ಯಾಕ್ ಮೇಲ್ ಮಾಡ್ತಾ ಇದೀಯಾ? ಏನು ಫೋನ್ ಮಾಡ್ತೀಯಾ ಎಂದು ಹೇಳಿ ಫೋನ್ ತೆಗೆದು ಸಂವೇದಳ ಕೈಯಲ್ಲಿ ಕೊಟ್ಟು, ನಿಮ್ಮ ಡ್ಯಾಡಿಗೆ ಮಾತನಾಡು ಬೇಬಿ ಎಂದನು ನಗುತ್ತಾ. ಸಂವೇದ ನಗುತ್ತಾ ಸೌರಭ್ ಫೋನನ್ನು ನೋಡಿ, ನಿಮ್ಮ ಫೋನ್ ಯಾಕೆ ಬಾವ, ನನ್ನ ಫೋನಿಂದ ಮಾಡ್ತೇನೆ ಇರಿ ಎಂದು ತನ್ನ ಫೋನಿಂದ ಸೂರ್ಯನ ನಂಬರ್ಗೆ ಕಾಲ್ ಮಾಡಿದ್ಲು. ಸೂರ್ಯ ಕಾಲ್ ಲಿಫ್ಟ್ ಮಾಡಿ ಸ್ವಲ್ಪ ಸಮಯ ಮಗಳೊಂದಿಗೆ ಮಾತನಾಡಿದ ನಂತರ ಅವಳು ಈಗಾಗಲೇ ಸೂರ್ಯನಿಗೆ ವಿಷಯ ಹೇಳಿದ್ರಿಂದ ಆಡಿಷನ್ಗೆ ಹೋಗ್ತಾ ಇದ್ದಾರೆ, ತನ್ನನ್ನು ವಿಕ್ರಾಂತ್ ತಡೆದಂತೆ ನಿಮಗೆ ಹೇಳ್ತೇನೆ ಎಂದು ಬೆದರಿಸ್ತಾ ಇದ್ದಾನೆ ಡ್ಯಾಡಿ ಎಂದು ಹೇಳಿದಳು ಸಂವೇದ. ಸೂರ್ಯ ತಕ್ಷಣವೇ ಫೋನನ್ನು ವಿಕ್ರಾಂತ್ಗೆ ಕೊಡಲು ಹೇಳಿದನು. ಹಲೋ ಮಾವ. ಹಲೋ ವಿಕ್ರಾಂತ್, ಯಾಕೆ ಅವಳನ್ನು ಆಡಿಷನ್ಗೆ ಹೋಗ್ತೇನೆ ಅಂದರೆ ಬೇಡ ಅಂತ ಇದೆಯಾ? ಮಾವ, ನೀವು ಏನು ಮಾತಾಡ್ತಾ ಇದ್ದೀರಿ ಎಂದು ನಿಮಗಾದರೂ ಗೊತ್ತಿದೆಯಾ? ಈ ಮಾಡಲಿಂಗ್, ಆ್ಯಕ್ಟಿಂಗ್ ಇವೆಲ್ಲ ಏನು? ತಾತನವರಿಗೆ ಗೊತ್ತಾದರೆ ಸುಮ್ಮನೆ ಇರೋದಿಲ್ಲ ಎಂದು ಕೋಪದಿಂದ ಹೇಳಿದನು ವಿಕ್ರಾಂತ್. ವಿಕ್ರಾಂತ್, ಅಲ್ಲಿರೋದನ್ನು ನನ್ನ ಮಗಳು ಎಲ್ಲಿ ಹೇಗೆ ಇರಬೇಕು ಎಂದು ನನ್ನ ಮಗಳಿಗೆ ಚೆನ್ನಾಗಿ ಗೊತ್ತು. ನನಗೆ ಇನ್ನೂ ನನ್ನ ಮಗಳ ಮೇಲೆ, ನಮ್ಮ ಪೋಷಣೆಯ ಮೇಲೆ ನಂಬಿಕೆ ಇದೆ. ಆದರೂ ಹೀಗೆ ಒಬ್ಬರ ಇಷ್ಟಗಳಿಗಾಗಿ ನನ್ನ ಮಗಳನ್ನು, ತನ್ನ ಇಷ್ಟಗಳನ್ನು ಸಾಯಿಸ್ಕೊಳ್ಬೇಕಾದ ಅವಶ್ಯಕತೆ ಏನಿಲ್ಲ. ಮತ್ತೊಮ್ಮೆ ನನ್ನ ಮಗಳಿಗೆ ನಿರ್ಬಂಧನೆಗಳನ್ನು ಹಾಕಲು ನೋಡಿದರೆ ನಮ್ಮ ಮನೆ ಅಳಿಯ ಎಂದು ಕೂಡ ನೋಡೋದಿಲ್ಲ ಎಂದು ಸೀರಿಯಸ್ ಆಗಿ ಹೇಳಿದನು ಸೂರ್ಯ. ನನ್ನ ಮಗಳು ಏನು ತಪ್ಪು ಮಾಡ್ತಾ ಇಲ್ಲ, ಅವಳಿಗೆ ಇಷ್ಟವಾದ ಫೀಲ್ಡ್ನಲ್ಲಿ ಮುಂದೆ ಹೋಗಲು ಬಯಸ್ತಾ ಇದ್ದಾಳೆ. ಅದಕ್ಕೆ ಸೌರಭ್ ಸಪೋರ್ಟ್ ಮಾಡ್ತಾ ಇದ್ದಾನೆ. ಅದಕ್ಕೆ ನೀನು ಯಾಕೆ ಅಷ್ಟು ಕುಗ್ಗೋಗ್ತಾ ಇದೆಯಾ ವಿಕ್ರಾಂತ್ ಎಂದನು ಸೂರ್ಯ. ಸೂರ್ಯ ಹಾಗೆ ಕೇಳ್ತಾ ಇದ್ದಂತೆಯೇ ಇನ್ನು ವಿಕ್ರಾಂತ್ಗೆ ಬಹಳ ಕೋಪ ಬಂತು. ಆ ಕೋಪದಲ್ಲಿ ತಕ್ಷಣವೇ ಕೈಲಿದ್ದ ಸಂವೇದಳ ಫೋನ್ ತೆಗೆದು ಗಟ್ಟಿಯಾಗಿ ನೆಲಕ್ಕೆ ಇಟ್ಟ. ಬಾವ, ಏನು ಮಾಡ್ತಾ ಇದೀಯಾ ನೀನು ಎಂದು ಸಂವೇದ ಕೇಳ್ತಾ ಇದ್ದಾಗ, ಶಟ್ ಅಪ್ ಸಂವೇದ, ಐ ಸೆಡ್ ಶಟ್ ಅಪ್ ಎಂದು ಕೋಪದಿಂದ ಕೂಗಿ ಸಂವೇದಳ ಕೈಯನ್ನು ಹಿಡಿದು ಅವಳನ್ನು ರೂಮ್ಗೆ ಎಳೆದುಕೊಂಡು ಹೋದನು ವಿಕ್ರಾಂತ್. ರೂಮ್ಗೆ ಹೋಗ್ತಾ ಇದ್ದಂತೆ ಗಟ್ಟಿಯಾಗಿ ಡೋರ್ ಕೂಡ ಹಾಕಿದ್ರಿಂದ ಸಂವೇದ ಬೆಚ್ಚಿ ಬಿದ್ಲು. ಕಣ್ಣು ಮುಚ್ಕೊಂಡಿದ್ದ ಅವಳಿಗೆ ವಿಕ್ರಾಂತ್ ಹತ್ತಿರ ಬರ್ತಾ ಇರುವಂತೆ ಗೊತ್ತಾಗ್ತಾ ಇದ್ರೆ ಸಂವೇದ ಹೆದರಿ ಅರತೆ ಹಸ್ತಗಳಲ್ಲಿ ಮುಖವನ್ನು ಮರೆಮಾಚಿಕೊಂಡ್ಳು. ಪೂರ್ತಿಯಾಗಿ ಅವಳ ಹತ್ತಿರ ಬಂದ ವಿಕ್ರಾಂತ್ ಸಂವೇದಳ ಸೊಂಟದ ಸುತ್ತಲೂ ಕೈ ಹಾಕಿ ರಭಸದಿಂದ ತನ್ನ ಹತ್ತಿರ ಎಳ್ಕೊಂಡು, ಎಲ್ಲಿಗೆ ಹೋಗ್ತಾ ಇದೀಯಾ? ಅವನೊಂದಿಗೆ ಹೇಳು ಎಂದು ಗಟ್ಟಿಯಾಗಿ ಗದರಿಸಿದನು. ಶೂಟಿಂಗ್ಗೆ ಎಂದು ನಡುಗುತ್ತಾ ಹೇಳಿದ್ಲು ಸಂವೇದ. ನಿನಗೆ ಗೊತ್ತಲ್ಲ, ನನಗೆ ಇವೆಲ್ಲ ಇಷ್ಟ ಇಲ್ಲ ಎಂದು ಕಣ್ಣು ಕೆಂಪಗೆ ಮಾಡಿ ಹೇಳಿದನು ವಿಕ್ರಾಂತ್. ನಿನಗೆ ನಾನಂದರೆ ಕೂಡ ಇಷ್ಟ ಇಲ್ಲ ಅಲ್ವಾ ಬಾವ? ಮತ್ತೆ ನಾನೇನು ಮಾಡಿದರೆ ನಿನಗೇಕೆ ಹೆದರುತ್ತಲೇ ದೃಢವಾಗಿ ಕೇಳಿದ್ಲು ಸಂವೇದ. ಏನೇ ಹೆಚ್ಚಿಗೆ ಮಾತಾಡ್ತಾ ಇದೀಯಾ? ಹೌದು ಹೇಳಿದೆ, ನೀನಂದರೆ ಇಷ್ಟ ಇಲ್ಲ. ಆಗ ಮಾತ್ರ ಅಲ್ಲ, ಈಗ ಕೂಡ ನೀನಂದರೆ ಇಷ್ಟ ಇಲ್ಲ. ಸೊ ವಾಟ್? ಅವಳ ಎರಡೂ ಕೆನ್ನೆಗಳನ್ನು ಗಟ್ಟಿಯಾಗಿ ಒತ್ತುತ್ತಾ ಕೇಳಿದನು ವಿಕ್ರಾಂತ್.
ವಿಕ್ರಾಂತ್ ಹಾಗೆ ಹೇಳ್ತಾ ಇದ್ರೆ ಸಂವೇದಳ ಮನಸ್ಸು ನೋವಿನಿಂದ ನಳಿತು. ಮತ್ತೆ ತಕ್ಷಣವೇ ಕೋಪದಿಂದ, ಹಾಗಾದರೆ ನಾನೇನು ಮಾಡಿದರೆ ನಿನಗ್ಯಾಕೆ? ನನ್ನ ವಿಷಯದಲ್ಲಿ ನಿನ್ನ ಹಸ್ತಕ್ಷೇಪ ಏನು? ಅಸಲಿಗೆ ನನ್ನ ಜೀವನದಲ್ಲಿ ಏನು ಮಾಡಬೇಕು, ಏನು ಮಾಡಬಾರ್ದು ಎಂದು ಹೇಳಲು ನೀನು ಯಾರು? ಬಹಳ ಕೋಪದಿಂದ ಕೇಳಿದ್ಲು ಸಂವೇದ. ಸಂವೇದ ಹಾಗೆ ಖಡಾಖಂಡಿತವಾಗಿ ನೀನು ಯಾರು ಎಂದು ಗಟ್ಟಿಯಾಗಿ ಕೇಳ್ತಾ ಇದ್ದಾಗ ಅದೇ ಮಾತು ಹೊರಗೆ ಸೌರಭ್ನಿಂದ ಕೇಳಿ ಈಗ ಸಂವೇದಾಳ ಬಾಯಿಂದ ಕೂಡ ಕೇಳಿದ್ರಿಂದ ವಿಕ್ರಾಂತ್ಗೆ ತುಂಬಾ ಪಿಚ್ಚು ಕೋಪ ಬಂದು ಅವಳ ಸೊಂಟವನ್ನು ಒಂದು ಕೈಯಿಂದ ಲಿಪೆ ಸುತ್ತಲೇ ನಾನು ಯಾರೇ ಎಂದು ನಿನಗೆ ಗೊತ್ತಿಲ್ವೇ ಎಂದು ಕೋಪದಿಂದ ಕೇಳಿದನು ವಿಕ್ರಾಂತ್. ವಿಕ್ರಾಂತ್ನ ಕೈ ಸಂವೇದಳ ಸೊಂಟದ ಮೇಲೆ ಒತ್ತಡ ಹೆಚ್ಚುತ್ತಾ ಇದ್ರೆ ನೋವಿನಿಂದ ಕಣ್ಣುಗಳಲ್ಲಿ ನೀರು ಬರ್ತಾ ಇದ್ರೆ ಬಿಡು ಬಾಬಾ ಪ್ಲೀಸ್ ಅಂದ್ಲು ಸಂವೇದ. ಮೊದಲು ಇದನ್ನು ಹೇಳೆ, ನಾನು ಯಾರೇ? ಅವನು ನಿನಗೆ ಬಾವ ಆದರೆ ಮತ್ತೆ ನಾನು ಯಾರು ಹೇಳು ಅಂದ ವಿಕ್ರಾಂತ್. ಏನು ನೀನು ಕೂಡ ಬಾವಾನೇ ಅಂದರೆ ಏನೇ? ನನಗೂ ಅವನಿಗೂ ವ್ಯತ್ಯಾಸ ಇಲ್ವೇ? ವ್ಯತ್ಯಾಸ ಏನಿದೆ ಬಾಬಾ? ಇಬ್ಬರ ಸಂಬಂಧ ಒಂದೇ ಆದಾಗ ಇಬ್ಬರಿಗೂ ವ್ಯತ್ಯಾಸ ಏನೂ ಇಲ್ಲ ಅಲ್ವಾ? ಸೌರಭ್ ಅವರು ಕೂಡ ಈಗ ನನಗೆ ಭಾವ ಅಲ್ವಾ ಅಂದ್ಲು ಸಂವೇದ. ಏನು ನಾನು ಮತ್ತು ಅವನು ಒಂದೇ ಅಂದರೆ ನಿನಗೆ ಮತ್ತು ನನಗೆ ಮಧ್ಯೆ ಭಾವನಾದಿನಿ ಸಂಬಂಧ ಬಿಟ್ಟರೆ ಅದಕ್ಕಿಂತ ಹೆಚ್ಚಿಗೆ ಏನು ನಮ್ಮ ಮಧ್ಯೆ ಏನೂ ಇಲ್ವೇ ಅಂತ ಕೋಪದಿಂದ ಕೇಳಿದನು ವಿಕ್ರಾಂತ್. ಏನಿಲ್ಲ ಬಾವ, ಏನಿಲ್ಲ ಅಲ್ವಾ? ನೀನು ಹೇಳಿದ್ದು ಕೂಡ ಏನು ಇರಬಾರ್ದು ಅಂತ ಅಲ್ವಾ ಅಂತ ಹೇಳಿದ್ದು. ಹಾಗಿದ್ದಾಗ ಇನ್ನು ಏನಿರುತ್ತೆ ನಮ್ಮಿಬ್ಬರ ಮಧ್ಯೆ? ಬಿಡು ಬಾವ, ನಾನು ಹೋಗಬೇಕು ಅಂತ ರಭಸದಿಂದ ವಿಕ್ರಾಂತನ ಬಿಡಿಸ್ಕೊಂಡ್ಲು ಸಂವೇದ. ಹಾಗಾದರೆ ನಮ್ಮ ಮಧ್ಯೆ ಇನ್ನೂ ಯಾವ ರಿಲೇಷನ್ಶಿಪ್ ಇಲ್ಲ ಅಂತಾಯಿತು. ಐ ಆಮ್ ರೈಟ್ ಎಂದು ವಕ್ರವಾಗಿ ನಗ್ತಾ ಹೇಳಿದನು ವಿಕ್ರಾಂತ್. ಹೌದು ಬಾವ, ಏನೂ ಇಲ್ಲ. ಏನಿದೆ ನಮ್ಮಿಬ್ಬರ ಮಧ್ಯೆ? ಇನ್ನು ಯಾವ ರಿಲೇಷನ್ಶಿಪ್ ಇದೆ? ಇದ್ದರೂ ಅವುಗಳನ್ನು ನೀನು ದೂರ ಮಾಡಿಕೊಳ್ಬೇಕು ಎಂದು ತಾನೇ ಹೇಳಿದ್ದು ಅಲ್ವಾ ಎಂದು ಕೋಪದಿಂದ ಹೇಳಿದ್ಲು ಸಂವೇದ. ನೀನು ಅನಾವಶ್ಯಕವಾಗಿ ನನ್ನ ಈಗೋವನ್ನು ಟಚ್ ಮಾಡ್ತಾ ಇದೀಯಾ, ಅದು ನಿನಗೆ ಬಹಳ ನಷ್ಟ ಎಂದು ಮತ್ತೆ ತನ್ನ ಹತ್ತಿರ ಬರ್ತಾ ಎಚ್ಚರಿಕೆ ಟೋನ್ನಲ್ಲಿ ಹೇಳಿದನು ವಿಕ್ರಾಂತ್. ನಾನೇನು ನಿನ್ನ ಈಗೋವನ್ನು ಹರ್ಟ್ ಮಾಡ್ತಾ ಇಲ್ಲ ಬಾವ, ನಿಜವಾಗಿ ನೀನೇ ನನ್ನ ಅನಾವಶ್ಯಕವಾಗಿ ಟಚ್ ಮಾಡ್ತಾ ಇದೀಯಾ. ಮೊದಲು ದೂರ ನಿಂತು ಮಾತುಕತೆ ಮಾಡು ಅಂದಳು ಸಂವೇದ ಕೋಪದಿಂದ. ಡೋರ್ ಓಪನ್ ಮಾಡ್ತಾ ಇದ್ದ ಸಂವೇದಳನ್ನು ಕೋಪದಿಂದ ನೋಡ್ತಾ ಸಂವೇದ, ಲಾಸ್ಟ್ ಆ್ಯಂಡ್ ಫೈನಲ್ ಆಗಿ ಹೇಳ್ತಾ ಇದ್ದೇನೆ, ನೀನು ಒಂದು ವೇಳೆ ಅವನೊಂದಿಗೆ ಹೋದರೆ ನಮ್ಮಿಬ್ಬರ ಮಧ್ಯೆ ನಡೆದನ್ನು ಮನೆಯಲ್ಲಿ ಎಲ್ಲರ ಮುಂದೆ ಹೇಳಬೇಕಾಗುತ್ತೆ ಎಂದು ಕೋಪದಿಂದ ಎಚ್ಚರಿಕೆ ಕೊಟ್ಟನು ವಿಕ್ರಾಂತ್. ವಿಕ್ರಾಂತ್ನ ಎಚ್ಚರಿಕೆಗೆ ಮನಸ್ಸಿನಲ್ಲೇ ನಕಲು ಸಂವೇದ. ಹೊರಗಡೆ ಮಾತ್ರ ರಿಯಲಿ ಬಾವ, ನೀನು ಆ ಕೆಲಸ ಮಾಡಬಲ್ಲೆಯಾ? ಹಾಗಾದರೆ ಮಾಡಿ ನೋಡು ಎಂದು ಬೇಕಂತಲೇ ಕೆರಳಿಸಿದ್ಲು ಸಂವೇದ. ಡೋಂಟ್ ಡೂ ದಿಸ್, ಐ ಆಮ್ ಸೀರಿಯಸ್ ಎಂದನು ವಿಕ್ರಾಂತ್. ಸಂವೇದ ನಗುತ್ತಾ, ಯಾ ಬಾವ, ಯು ಆರ್ ರೈಟ್, ಕೀಪ್ ಮೇಂಟೈನ್ ದಿಸ್ ಸೀರಿಯಸ್ ಸಿಚುವೇಶನ್ ಎಂದು ಹೇಳ್ತಾ ಬೆಸ್ಟ್ ಆಫ್ ಲಕ್ ಎಂದು ಹೇಳಿದ ತಕ್ಷಣವೇ ಡೋರ್ ಓಪನ್ ಮಾಡಿ ಹೊರಗಡೆ ಹೋದಳು ಸಂವೇದ. ಹೊರಗಡೆ ಬಂದ ಸಂವೇದ ಸೋಫಾದಲ್ಲಿ ಕುಳಿತುಕೊಂಡಿದ್ದ ಸೌರಭ್ನ ಮುಂದೆ ಬಂದು ಹೋಗೋಣವಾ ಬಾವ ಅಂದ್ಲು. ಹಾಂ ಲೆಟ್ಸ್ ಗೋ ಎಂತ ಇದ್ದಂತೆ ಮೊದಲು ಸಂವೇದ ನಡೀತಾ ಇದ್ದರೆ ಅಲ್ಲಿವರೆಗೆ ನಡೀತಾ ಇದ್ದನ್ನೆಲ್ಲ ಹೆದರಿಕೆ ಕಣ್ಗಳಿಂದ ನೋಡ್ತಾ ಇದ್ದ ಅಕ್ಷತಾಳನ್ನು ಓರೆಗೆ ಗಮನಿಸ್ತಾ ಇದ್ದ ಸೌರಭ್ ತಕ್ಷಣ ಸಂವೇದಳ ಪಕ್ಕಕ್ಕೆ ಹೋಗಿ ಅವಳ ಕೈಯನ್ನು ತನ್ನ ಕೈಯಲ್ಲಿ ಲಾಕ್ ಮಾಡಿದನು ಬೇಕಂತಲೇ. ಇನ್ನು ಅದನ್ನು ನೋಡಿ ಅಕ್ಷತಾಳ ಮೂಗಿನಿಂದ ಬಿಸಿ ಹೊಗೆ ಬರ್ತಾಯಿದ್ರೆ ಸೌರಭ್ ಅವರೇ, ನಾನು ಕೂಡ ನಿಮ್ಮೊಂದಿಗೆ ಬರ್ತೇನೆ ಎಂದು ಕೂಗಿ ಹೇಳಿದ್ಲು ಅಕ್ಷತಾಳ ಕೂಗಿಗೆ ಹಿಂದೆ ತಿರುಗಿದ ಸೌರಭ್ ಅಕ್ಷತಾಳಿಗೆ ಒಂದೇ ಒಂದು ಲುಕ್ ಕೊಟ್ಟನು. ಈ ಬಾರಿ ಅಕ್ಷತಾ ನಡುಗಲಿಲ್ಲ ನೋಡಿ. ಸ್ಟಿಫ್ ಆಗಿ ನಿಂತು ಸೌರಭ್ ಕಡೆಗೆ ಕೋಪದಿಂದ ನೋಡಿದ್ಲು. ಆ ಲುಕ್ ಇವನಿಗೆ ಅಸಲಿಗೆ ಇಷ್ಟ ಇಲ್ಲ ಅಲ್ವಾ? ಎಲ್ಲೋ ಸರಿಯಾಗಿ ಸುಟ್ಟಿದ್ದು ಅವನಿಗೆ. ತಕ್ಷಣ ಫೋನ್ ತೆಗೆದು ಹಲೋ ಹಾಸ್ಪಿಟಲ್, ನಮಗೆ ಒಂದು ಫುಲ್ ಆಟೋಮೆಟಿಕ್ ವೀಲ್ ಚೇರ್ ಬೇಕು ಎಂದನು. ಅಕ್ಷತಾಳಿಗೆ ಕೇಳಿಸುವಂತೆ ಹೇಳಿದನು. ಇನ್ನು ಏನು ಬೇಕು? ತಕ್ಷಣವೇ ರೈಲಿನ ಬಳಿ ಮಾಯವಾಗಿ ಅಕ್ಷತಾ ಬೆಡ್ ಮೇಲೆ ಹೋಗಿ ಕುಳಿತುಕೊಂಡ್ಳು. ಅಲ್ಲಿ ಮಾಯವಾದ ಅಕ್ಷತಾಳ ಎಕ್ಸ್ಪ್ರೆಷನ್ಗಳನ್ನು ನೆನಪಿಸ್ಕೊಂಡು ನಕ್ಕು ಹೊರಗಡೆ ಹೋದನು ಸೌರಭ್. ಹೋಗುವಾಗ ವೇದಾಳನ ಕರೆದು ಸ್ವಲ್ಪ ಸಮಯ ಅಕ್ಷತಾಳ ಬಳಿ ಇರಲು ಹೇಳಿ ಹೋದನು. ಸರಿ ಎಂದು ರಂಗಮ್ಮ ಜ್ಯೂಸ್ ಗ್ಲಾಸ್ನೊಂದಿಗೆ ಅಕ್ಷತಾಳ ಬಳಿಗೆ ಹೋಗ್ತಾ ವೇದಾನ ಕೂಡ ಜೊತೆಗೆ ಕರ್ಕೊಂಡು ಹೋದಳು. ಅವರಿಬ್ಬರು ರೂಮ್ಗೆ ಹೋಗುವಷ್ಟರಲ್ಲಿ ಕೋಪದೊಂದಿಗೆ ಅಳ್ತಾ ಮೂಗು ಮತ್ತು ತುಟಿ ಕೆಂಪೆ ಮಾಡಿಕೊಂಡು ಸೀನು ಹಾಕ್ತಾ ಇದ್ಲು ಅಕ್ಷತಾ. ಅದನ್ನು ನೋಡಿದ ವೇದ ತಕ್ಷಣವೇ ಅಕ್ಷತಾಳನ್ನು ಪಕ್ಕದಲ್ಲಿ ಕುಳಿತು, ಅಕ್ಷತಾ ಏನಾಯಿತು ಎಂದು ಕೇಳಿದ್ಲು ವೇದ. ಆದರೆ ರಂಗಮ್ಮ ಮಾತ್ರ ಅಕ್ಷತಾಳ ಅಳುವನ್ನು ಲೆಕ್ಕಿಸದೇನೆ, ಅಕ್ಷತಮ್ಮ ಜ್ಯೂಸ್ ಕುಡೀರಿ ಅಂದ್ಲು. ಈ ಕತೆ ಮುಂದುವರಿಯೋದು. ಈ ಕತೆ ನಿಮಗೆಲ್ಲ ಇಷ್ಟ ಆಗ್ತಾಯಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಾಗೆ
ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸಿ. ಅವನು ನಿಜವಾಗ್ಲೂ ಮದುವೆ ಆಗಬೇಕು ಅಂತ ಇದ್ದಾನಾ ಅಥವಾ ನಾಟಕ ಮಾಡ್ತಾ ಇದ್ದಾನಾ? ನಿಮಗೆ ಏನು ಅನಿಸುತ್ತೆ ಕಮೆಂಟ್ ಮೂಲಕ ತಿಳಿಸಿ. ಧನ್ಯವಾದಗಳು.